ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಿತ್ಯ ಜೀವನ ಕನ್ನಡ ವ್ಲಾಗ್ಸ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನನೇ ಆಯ್ತಲ್ವ ನಾನು ವ್ಲಾಗ್ ಹಾಕಿ. ಹೌದು, ಇವಾಗ ಅದು ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ರಿಂದ ಸ್ವಲ್ಪ ಅದರಲ್ಲಿ ಬ್ಯುಸಿ ಇದ್ದೆ. ಎಡಿಟಿಂಗು ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಇಬ್ಬಿಬ್ರು ಮಕ್ಕಳನ್ನೆಲ್ಲ ನೋಡಿಕೊಂಡು. ಬಟ್ ಸ್ಟಿಲ್ ನನಗೆ ವ್ಲಾಗ್ ಮಾಡೋದಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಏನೇನೆಲ್ಲ ಮಾಡಿದ್ದೀನಿ ಒಂದು ವಾರದಲ್ಲಿ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನೀವು ನೋಡಬಹುದು. ಹಾಗೆ ನಾನು ಬೆಳಗ್ಗಿನ ಪೂಜೆಯನ್ನು ನಾನು ಮಾಡ್ತಾ ಇದ್ದೀನಿ. ಪೂಜೆಯನ್ನು ಮುಗಿಸಿ ಆ ನಂತರ ನೋಡೋಣ ಇವತ್ತಿನ ದಿನ ಹೇಗಿತ್ತು ಅನ್ನೋದನ್ನು. ತುಂಬ ದಿನದಿಂದ ನೇಹಾ ಹೇಳ್ತಾ ಇದ್ಲು, ಅಮ್ಮ ನಾನೇ ಜಲ್ಲಿ ಮಾಡ್ತೀನಿ ಅಂತ. ಅವಳಿಗೆ ಜಲ್ಲಿ ಅಂದರೆ ಇಷ್ಟ. ನಾವೇನು ರೆಗ್ಯುಲರ್ ಆಗಿ ಕೊಡಲ್ಲ, ಬಟ್ ಅವಳಿಗೆ ಜಲ್ಲಿ ಮಾಡೋದು ಹೇಗೆ ಅಂತ ಗೊತ್ತು. ಯಾಕಂದರೆ ನಾನು ಮಾಡೋದನ್ನು ನೋಡ್ತಾ ಇರ್ತಾಳಲ್ಲ, ಮತ್ತು ತುಂಬ ಈಸಿಯಾಗಿ ಮಾಡೋದ್ರಿಂದ ಸೊ ನಾನೇ ಮಾಡ್ತೀನಿ ಅಂತ ಹೇಳಿದ್ಲು ಅವಳು. ಹಾಗಾಗಿ ನಾನು ಜಸ್ಟ್ ನಿಂತ್ಕೊಂಡು ಅವಳಿಗೆ ನೋಡ್ತಾ ಇದ್ದೆ ಏನು ಮಾಡ್ತಾಳೆ ಅಂತ. ಅವಳು ನೀರನ್ನೆಲ್ಲ ಫಸ್ಟು ಬಾಯ್ಲ್ ಮಾಡಿಕೊಂಡ್ಳು, ಆಮೇಲೆ ಅದಕ್ಕೆ ಪೌಡರ್ ಹಾಕಿ ನಂತರ ಸ್ವಲ್ಪ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ಲು. ಆಮೇಲೆ ಒಂದು 2 hours ಬಿಟ್ಟು ನೋಡಿದ್ಲು, ಫುಲ್ ಎಲ್ಲ ಸೆಟ್ ಆಗಿತ್ತು. ಸಖತ್ ಖುಷಿ ಆಯಿತು ಅವಳಿಗೆ. ಇವಾಗ ನೋಡಿ ಅವಳದು 2 ಕಿಡ್ಸ್ ಏನಿದ್ದಾರೆ ಅವಳಿಗೆಲ್ಲ ಫೀಡ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಅವಳು ಜೆಲ್ಲಿಯನ್ನು ತಿಂತಾ ಇದ್ದಾಳೆ. ಇವತ್ತಿನ ವ್ಲಾಗಲ್ಲಿ ನಾನು ಬಾಳೆಹಣ್ಣಿನ ಬನ್ಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ 2 ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಗೂ ಸಕ್ಕರೆಯನ್ನು ಆ್ಯಡ್ ಮಾಡಿದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಕೆಲವೊಬ್ಬರು ಅದನ್ನು ಗ್ರೈಂಡ್ ಕೂಡ ಮಾಡಲ್ಲ, ಹಾಗೆ ಮ್ಯಾಶ್ ಮಾಡಿ ಕೂಡ ಮಾಡ್ತಾರೆ. ಮೈದಾ ಹಿಟ್ಟನ್ನು ತಗೊಂಡು ಫಸ್ಟಿಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೂ ಉಪ್ಪು ಮತ್ತು ಒಂದು 2 ಸ್ಪೂನ್ ಆಗೋಷ್ಟು ಯೋಗರ್ಟ್ ಅಂದರೆ ಮೊಸರನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ರುಬ್ಕೊಂಡಿರೋಂಥ ಮಿಶ್ರಣವನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನಿಮಗೆ ಮಿಶ್ರಣ ಸಾಕಾಗಲ್ಲ, ಕಡಿಮೆ ಆಗುತ್ತೆ ಕಂಡ್ರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ನಿಮಗೆ ಒಂದು ರೊಟ್ಟಿ ನಾವು ಮಾಡ್ತೀವಲ್ಲ ಆ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಜೊತೆಗೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡ್ರೆ ನಿಮಗೆ ಅದು ಕೈಗೆ ಜಾಸ್ತಿ ಅಂಟ್ಕೊಳ್ಳಲ್ಲ, ಈಸಿಯಾಗಿ ಕಲಿಸ್ಕೊಳ್ಬೋದು. ಹಾಗೆ ನೀವು ಗೋಧಿ ಹಿಟ್ಟಿನಲ್ಲೂ ಕೂಡ ಮಾಡ್ಬೋದು. ಇವಾಗ ನೀವು ರೆಗ್ಯುಲರ್ ಆಗಿ ತಿಂತೀರಾ ಅಂದರೆ ನಾನು ಸಜೆಸ್ಟ್ ಮಾಡೋದು ಗೋಧಿ ಹಿಟ್ಟಲ್ಲೇ ಮಾಡಿ. ಅಪರೂಪಕ್ಕೆ ತಿಂತೀರಾ ಅಂದರೆ ಮೈದಾ ಹಿಟ್ಟನ್ನು ಯೂಸ್ ಮಾಡಿ. ಮೈದಾ ಹಿಟ್ಟಿನಲ್ಲಿ ಟೇಸ್ಟಿನ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ಪದರ ಎಲ್ಲ ಬಿಟ್ಕೊಳ್ಳುತ್ತೆ. ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಹಾರ್ಡ್ ಅನಿಸುತ್ತೆ ನನಗೆ. ಆಮೇಲೆ ನಾನು ಏನು ಮಾಡಿದ್ದೀನಿ, ಇದನ್ನು ಅಂದರೆ ರಾತ್ರಿನೇ ಕಲಸಿಟ್ಟು ಬೆಳಿಗ್ಗೆ ಮಾಡ್ತಾ ಇದ್ದೀನಿ. ಹಾಗಾಗಿ ಅದನ್ನು ಒಂದು ಫಾಯಿಲ್ ಪೇಪರ್ನಲ್ಲಿ ಚೆನ್ನಾಗಿ ಅಂದರೆ ಈ ಥರ ರ್ಯಾಪ್ ಮಾಡಿ ಇಡ್ತಾ ಇದ್ದೀನಿ ಓವರ್ನೈಟ್. ನೀವು ಬೆಳಿಗ್ಗೆ ಎದ್ದು ಕೂಡ ಮಾಡಿ ಅದನ್ನು ಲಂಚಿಗೆ ತಿನ್ಬೋದು. ಬಟ್ ಈ ಥರ ಹಿಂದಿನ ದಿನನೇ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಹದ ಬರುತ್ತೆ. ಹಾಗೆ ನೀವು ಜಸ್ಟ್ ಯಾವ್ದಾದ್ರು ಕರಡಿಗೆಯಲ್ಲಿ ಅಥವಾ ಪ್ಲಾಸ್ಟಿಕ್ ಕವರ್ನಲ್ಲಿ ಕೂಡ ಹಾಕಿ ಇಡಬಹುದು. ನನಗೆ ಇದು ಈಸಿ ಅನ್ಸೋದ್ರಿಂದ ನಾನು ಈ ಥರ ಫಾಯಿಲ್ ಪೇಪರ್ನಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಬನ್ಸನ್ನು ನಾನು ಮರುದಿನ ಮಧ್ಯಾಹ್ನದ ಲಂಚ್ಗೆ ಮಾಡ್ತಾ ಇದ್ದೀನಿ. ಮೊದಲಿಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಆಮೇಲೆ ಹಿಟ್ಟು ಯಾವ ರೀತಿ ಹದ ಬಂದಿದೆ ಅಂತ ನೋಡೋಣ. ಇವಾಗ ನಾನು ಚೆಕ್ ಮಾಡ್ತಾ ಇದ್ದೀನಿ. ನಾನು ಮಧ್ಯೆ ಒಂದು ಸಲನೂ ಇದನ್ನು ಓಪನ್ ಮಾಡಿಲ್ಲ. ನೋಡೋಣ ಯಾವ ರೀತಿ ಆಗಿದೆ ಅಂತ. ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಇಟ್ಟರೆ ಕೆಲವೊಂದು ಸರಿ ಹಿಟ್ಟು ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಈ ಥರ ಫಾಯಿಲ್ ಪೇಪರಲ್ಲಿ ಹಾಕಿಟ್ರೆ ಸಾಮಾನ್ಯವಾಗಿ ಅದು ಸ್ವಲ್ಪನೂ ಅಂಟ್ಕೊಳ್ಳಲ್ಲ. ನೀವೇ ನೋಡ್ತಾ ಇದ್ದೀರಾ ನೋಡಿ, ಅದು ಒಂದು ಸ್ವಲ್ಪನೂ ಪೇಪರ್ಗೆ ಅಂಟ್ಕೊಂಡಿಲ್ಲ. ಈಸಿಯಾಗಿ ನಾವು ಆ ಒಂದು ರ್ಯಾಪರ್ನ ತೆಗಿಬೋದು. ನೋಡಿದರೆ ಹಿಟ್ಟು ತುಂಬ ಚೆನ್ನಾಗಿ ಹದ ಬಂದಿರೋ ಥರ ಕಾಣಿಸ್ತಾ ಇದೆ. ಉಂಡೆ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ ನಾನು ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡ್ಬಿಡ್ತೀನಿ. ಸೊ ಅದು ಸ್ವಲ್ಪನೂ ಅಂಟಲ್ಲ ಕೈಗೆ, ಈಸಿಯಾಗಿ ನಾವು ಉಂಡೆ ಮಾಡ್ಕೊಳ್ಬೋದು. ಆಮೇಲೆ ನೋಡಿ ನಾನು ಈ ಥರ ಒಂದು ಪೇಪರನ್ನು ಇಟ್ಕೊಂಡಿದ್ದೀನಿ. ಇದು ನನಗೆ ಎಲ್ಲಿ ಸಿಗುತ್ತೆ ಅಂತ ಖಂಡಿತ ಗೊತ್ತಿಲ್ಲ. ನನಗೆ ನನ್ನ ಅಮ್ಮ ಕೊಟ್ಟಿದ್ದು. ಅಂದರೆ ಊರ ಕಡೆ ಸಿಗುತ್ತೆ, ಬಟ್ ಬೇರೆ ಅಂಗಡಿಗಳಲ್ಲೆಲ್ಲ ಇದು ಸಿಗೋದು ಡೌಟು. ತುಂಬ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ ಇದು. ಈ ಪೇಪರನ್ನು ನೀವು ಇದು ತವಾದ ಮೇಲೆ ಹಾಕಿದರೆ ಅದು ಕರಗೋದು ಇಲ್ಲ ಕೂಡ. ಮತ್ತು ಈಸಿ ಈ ಥರ ಒರಿಬೋದು ನೀವು. ವಡಪೆ, ರೊಟ್ಟಿ, ಚಪಾತಿ ಮತ್ತು ಈ ಥರ ಪೂರಿ ಎಲ್ಲದನ್ನು ಕೂಡ ಆ ಒಂದು ಪೇಪರನ್ನು ಯೂಸ್ ಮಾಡಿಕೊಂಡು ನಾನು ಮಾಡ್ತೀನಿ. ಒರಿಯೋ ಮೊದಲು ನಾನು ಸ್ವಲ್ಪ ಪೇಪರ್ಗೂ ಕೂಡ ಎಣ್ಣೆ ಹಚ್ಕೊಳ್ತೀನಿ. ಹಾಗೆ ಲಟ್ಟಣಿಗೆ ಕೂಡ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ. ಸೊ ಅದರಿಂದ ಹಿಟ್ಟು ಎಲ್ಲೂ ಕೂಡ ಅಂಟಲ್ಲ. ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ ಬನ್ಸು. ತುಂಬ ಸಾಫ್ಟಾಗಿ ಕೂಡ ಬರ್ತಾ ಇದೆ.
ಬನ್ಸ್ ನೋಡ್ತಾ ಇದ್ದರೆ ನಿಮಗೂ ಕೂಡ ಎಲ್ಲರಿಗೂ ಆಸೆ ಆಗ್ತಾಯಿದೆ ಅಲ್ವಾ ಬನ್ಸ್ ತಿನ್ನಬೇಕು ಅಂತ ಗೊತ್ತು ನನಗೆ. ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಯಮ್ಮಿ ಯಮ್ಮಿ ಬನಾನಾ ಬನ್ಸ್ ರೆಡಿ ಆಯಿತು. ಇದ್ರ ಜೊತೆಗೆ ನಾನು ಹಚ್ಕೊಳ್ಳೋಕ್ಕೆ ಕಾಯಿ ಚಟ್ನಿಯನ್ನು ಮಾಡಿದ್ದೆ. ಅದರದ್ದ ರೆಸಿಪಿಯನ್ನು ನಾನು ಶೇರ್ ಮಾಡಿಲ್ಲ. ಬೇಕಂದರೆ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಖಂಡಿತ ಶೇರ್ ಮಾಡ್ತೀನಿ. ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಂದೀಪ್ ಅವರು ಆಫೀಸಿಂದ ಇವಾಗಷ್ಟೇ ಬರ್ತಾ ಇದ್ದಾರೆ. ಗುಬ್ಬಿ ಅಂತೂ ಅಪ್ಪನ ನೋಡಿ ಫುಲ್ ಖುಷಿ ಆಗಿಬಿಟ್ಲು. ಬೆಳಗ್ಗೆಯಿಂದ ಮಿಸ್ ಮಾಡ್ಕೊಂಡಿರ್ತಾಳಲ್ಲ, ಅಂದರೆ ಅವಳಿಗೆ ಗೊತ್ತಾಗುತ್ತೆ ಇವಾಗ ಮನೇಲಿ ಯಾರಿಲ್ಲ ಅಂದ್ರೂ. ಹಾಗಾಗಿ ತುಂಬಾ ಖುಷಿ ಪಟ್ಲು ಅವಳು ಅಪ್ಪನ ನೋಡಿ. ಮತ್ತು ನಿಹಾನು ಅಷ್ಟೇ. ಹಾಗೆ ಸಂಜೆ ನಾನು ಡಿನ್ನರ್ಗೆ ಅಂತ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಜೊತೆ. ಅದಕ್ಕಾಗಿ ರೆಡಿ ಆಗ್ತಾ ಇದ್ದೀನಿ. ಈ ರೆಸ್ಟೋರೆಂಟ್ ವಿಶೇಷ ಏನಂದರೆ ನಾವು ಊಟದ ಜೊತೆಗೆ ಹಾಡು ಕೂಡ ಹಾಡ್ಬೋದು. ಅಲ್ಲಿ ಮ್ಯೂಸಿಕ್ ಎಲ್ಲ ಇರುತ್ತೆ, ಅಂದರೆ ಕ್ಯಾರಿಯೋಕೆ ನೈಟ್ ಅಂತ ಮಾಡ್ತಾರೆ ಅವರು. ಸೊ ನೀವು ಲೈವ್ ಆಗಿ ಹಾಡ್ಬೋದು. ಹಾಗಾಗಿ ನಾವು ಕೂಡ ನೋಡೋಣ ಏನಿರುತ್ತೆ ಅಂತ ಫುಲ್ ರೆಡಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಈ ಥರ ನಂದು ಫೈನಲ್ ಲುಕ್ ಕಾಣಿಸ್ತಾ ಇದೆ. ಈ ರೆಸ್ಟೋರೆಂಟ್ ಇರೋದು ಕೇಂಬ್ರಿಡ್ಜಲ್ಲಿ. ನಾನು ಹೊರಗಡೆಯಿಂದ ಹಾಗೆ ತೋರಿಸ್ತಾ ಇದ್ದೀನಿ. 7 ಸ್ಟಾರ್ ಅಂತ ರೆಸ್ಟೋರೆಂಟು. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಒಳಗಡೆ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ನಮಗೆ ಅದು ಫುಲ್ ಖಾಲಿ ಇತ್ತು ರೆಸ್ಟೋರೆಂಟು. ಎಲ್ಲಿ ಕುತ್ಕೊಳ್ಬೇಕು ಅನ್ನೋದೇ ಫಸ್ಟು ಕನ್ಫ್ಯೂಷನ್. ಅಂದರೆ ಎಲ್ಲಿಂದ ಮ್ಯೂಸಿಕ್ ಲೈವ್ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲಿ ಕುತ್ಕೊಂಡ್ರೆ ಆಡಿಯನ್ಸ್ ಕ್ಯಾಚ್ ಮಾಡ್ಬೋದು ಅನ್ನೋದು ನಾವು ಅಂದ್ಕೊಳ್ತಾ ಯೋಚನೆ ಮಾಡ್ತಾ ಇದ್ವಿ ಮೊದಲು. ಒಂದ್ಸರಿ ಎಲ್ಲ ಇವಾಗ ಸೆಟ್ ಆಗ್ತಾ ಇದ್ದೀವಿ, ಕುತ್ಕೊಳ್ತಾ ಇದ್ದೀವಿ. ಎಲ್ಲ ಲೇಡೀಸು ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ರೆಡಿ ಹಾಕ್ಕೊಂಡು ಬಂದಿದ್ರು. ಗೊತ್ತೇ ಇರತ್ತಲ್ಲ ನಿಮಗೆ, ಲೇಡೀಸ್ ಪಾರ್ಟಿ ಹೊರಟ್ರೆ ರೆಸ್ಟೋರೆಂಟ್ ಕೊಟ್ಟರೆ ಹೆಂಗೆ ರೆಡಿ ಆಗ್ತಾರೆ ಅನ್ನೋದು. ಅದೇನು ವಿಶೇಷನೇ ಅಲ್ಲ ಬಿಡಿ. ಇವಾಗ ವೆಲ್ಕಮ್ ಡ್ರಿಂಕ್ಸ್ ಮತ್ತು ಸ್ಟಾರ್ಟರ್ಸ್ ಆದಮೇಲೆ ನಾವು ಹಾಡೋಕ್ಕೆ ಹೋಗ್ತಾ ಇದ್ದೀವಿ. ನೀವೇ ನೋಡ್ಬೋದು ಎಷ್ಟು ಅಂದರೆ ಎಷ್ಟು ಫನ್ ಮಾಡಿದ್ದೀವಿ ಅಂತ. ತುಂಬ ಚೆನ್ನಾಗಿದೆ ಫುಡ್ಡು. ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ, ಬಟ್ ಫುಡ್ ಇಸ್ ಸೋ ಯಮ್ಮಿ. ಅದಕ್ಕೆ ನೋಡಿ ವೇಟ್ ಇಳಿಸ್ಬೇಕು ಅಂದ್ರೂ ಇಳಿತಾನೆ ಇಲ್ಲ. ಸೊ ಒಂದು ರೌಂಡ್ ಹಾಡೆಲ್ಲ ಮುಗಿಸಿ ಇವಾಗ ನಾವು ಮೇನ್ ಡಿನ್ನರ್ ಸ್ಟಾರ್ಟ್ ಮಾಡಿದ್ದೀವಿ. ಹೋಪ್ ನನ್ನ ಹಾಡನ್ನು ಎಲ್ಲರೂ ಪೂರ್ತಿಯಾಗಿ ಕೇಳಿದ್ದೀರಾ ಅಂದ್ಕೊಳ್ತೀನಿ. ಸಾರಿ ವ್ಯೂವರ್ಸ್, ನಿಮಗೆ ದೋಸೆ ಹಾಕಿ ತಿಂತಾ ಇದ್ದೀವಿ ನಾವೆಲ್ಲ. ನೀವು ತಿಂದಿದ್ದೀವಿ ಅಂತ ಫೀಲ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಆಯ್ತಾ. ಇವಾಗ ಎನರ್ಜಿ ಜಾಸ್ತಿ ಬಂತಲ್ಲ, 2ನೇ ರೌಂಡ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ.
ಹಾಗೆ ಇನ್ನೊಂದು ಖುಷಿ ವಿಷಯ ಅಂದರೆ ಈ ಹೋಟೆಲಲ್ಲಿ ಮ್ಯಾನೇಜರ್ ಅಥವಾ ಓನರ್ ನನಗೆ ಗೊತ್ತಿಲ್ಲ, ಅವರು ಕನ್ನಡದವರೇ ಆಗಿದ್ದರು. ಸೊ ಅವರ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು. ಅವರು ಸಾಗರ ಮತ್ತು ವರದಳ್ಳಿಗೆಲ್ಲ ಬರ್ತಾ ಇರ್ತೀನಿ ಅಂತ ಕೇಳಿ ಇನ್ನೂ ಜಾಸ್ತಿ ಖುಷಿ ಆಯಿತು. ಸಾರಿ, ಕನ್ನಡದಲ್ಲಿ ಹೇಳಬೇಕು, ಇಂಗ್ಲೀಷಲ್ಲಿ ಮಾತಾಡಿ ಅದೇ ಬರ್ತಾ ಇದೆ. ನನ್ನ ವಿಡಿಯೋ ನೋಡಿದವ್ರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೆಕ್ಸ್ಟ್ ವ್ಲಾಗ್ ಬರೋ ತನಕ ಮತ್ತೆ ನನ್ನ ವ್ಲಾಗ್ಗಳನ್ನು ವಾಚ್ ಮಾಡ್ತಾ ಇರಿ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಈ ನಿಮ್ಮ ಕನ್ನಡತೆಯನ್ನು ಹರಸಿ ಹಾರೈಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.